ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ CK ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ನೋಡೋದಲ್ಲಿ SLC FA2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮೊಂದು FA2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ಓದ್ಕೊಂಡೋಗಿ ನಿಮ್ಮ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗಿ ಆಗ್ತವೆ. ಓಕೆನಾ? ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮೊದಲು 10th SLC ಅನ್ನೋ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಈ ಒಂದು ಚಾನಲ್ಲು 10th ಯೂಸ್ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ನೋಡ್ತಾ ಹೋಗೋಣ. 10th ಫಾರೆಸ್ಟ್ ಅಸೆಸ್ಮೆಂಟ್ 2 ಮತ್ತು FA2 ಎಕ್ಸಾಮ್ 2026 March 20. ಸಬ್ಜೆಕ್ಟ್ ಯಾವುದು? ಇಂಗ್ಲೀಷು. ಓಕೆ, ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗ ನಿಮ್ಮ ಚಾನಲ್ನು 1ನೇ ಸೆಟ್ ಹಾಕಿದ್ದೇನೆ, ನೋಡ್ಕೊಂಡು ಬನ್ನಿ. ಇದು 2ನೇ ಸೆಟ್ಟು. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ ಹಾಕಿರ್ತಾನೆ. 3 ಸೆಟ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಕ್ವಶನ್ ರಿಪೀಟ್ ಆಗ್ತವೆ. ಒಂದಿನ ನೋಡಿದ್ರೆ ಸಾಲೋದಿಲ್ಲ, ನಾನು ಅವಕ್ಕೆ 3 ಸೆಟ್ ನೋಡ್ಕೊಳ್ಳಿ, ಅವಾಗ ನಿಮಗೆ ರಿಪೀಟ್ ಆಗ್ತಾ ಇರ್ತವೆ. ಓಕೆ, ನೋಡ್ತಾ ಹೋಗೋಣ. 1ನೇ ಮೇನು ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ. 4 ಮಾರ್ಕ್ಸ್ ಕ್ವಶನು, ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. 1ನೇ ಕ್ವಶನ್ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಇದೇನು ಕೇಳಿದರೆ? ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ಆಪ್ಷನ್ ಎ ಈಸ್ ಇಟ್, ಆಪ್ಷನ್ ಬಿ ಡಸಂಟ್ ಇಟ್, ಆಪ್ಷನ್ ಸಿ ಇಸಂಟ್ ಇಟ್, ಆಪ್ಷನ್ ಡಿ ವಾಸಂಟ್ ಇಟ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಇದೆ, ನಾವು ನೆಗೆಟಿವ್ನ ಮಾಡಬೇಕು. ಮತ್ತು ಇಲ್ಲಿ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ, ಅದರಿಂದ ಆಪ್ಷನ್ ಸಿ ಇಸಂಟ್ ಇಟ್ ಆಗ್ತದೆ. ಇಸಂಟ್ ಇಟ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಕೇಳಿದರೆ ತುಂಬಾ ಈಸಿ ಕ್ವಶನ್ನು. ಮೊದಲು ಸೆಂಟೆನ್ಸ್ ನೋಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೆರಿಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್. ಇಲ್ಲಿ ಆಪ್ಷನ್ ಬಿ ಟು ಕ್ರಿಯೇಟ್ ಅನ್ನೋದು ಸರಿಯಾದ ಉತ್ತರ. ನಿಮಗೆ ಗೊತ್ತಿರಲಿ, ಏನು ಯಾವಾಗಲೂ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ. ಇದೊಂದು ಈಸಿ ಟ್ರಿಕ್ಕು, ನೆನಪಿಟ್ಕೊಳ್ಳಿ. 2 ಇದ್ದರೆ ಅದು ಇನ್ಫಿನಿಟ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಫಾರ್ ದ ಇಫ್ ಕ್ಲಾಸು. ಇಫ್ ಕ್ಲಾಸ್ ಮೇಲೆ ಒಂದು ಕ್ವಶನ್ ಕೇಳಿದರೆ, ಚಿತ್ರ, ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಆಟ್ 10 AM ಯು ಡ್ಯಾಶ್ ಮಿಸ್ ದ ಟ್ರೈನ್. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ವುಡಂಟ್ ಹ್ಯಾವ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ವುಡ್ ಹ್ಯಾವ್, ಆಪ್ಷನ್ ಡಿ ವಿಲ್ ಹ್ಯಾವ್. ಈ ಒಂದು ಕ್ವಶನ್ ನಾನು ಆನ್ಸರ್ ಕೊಡ್ತಾ ಇಲ್ಲ. ಇದೊಂದು ಕ್ವಶನ್ ನೀವು ಆನ್ಸರ್ ಕಮೆಂಟ್ ಹಾಕಿ. ಓಕೆ, ನಾನು ನಿಮಗೆ ಇದು ಒಂದೇ ಕ್ವಶನ್ ಬಿಟ್ಟಿದ್ದೀನಿ, ಕಮೆಂಟ್ ಹಾಕಿ. ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತಾರಂತ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಕಮೆಂಟ್ ಹಾಕಿ, ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಹಾಕಿ. ಒಟ್ಟಿನಲ್ಲಿ ಗ್ಯಾಸ್ ಮಾಡಿ, ಸೆಂಟೆನ್ಸ್ ಓದ್ಕೊಳ್ಳಿ, ಗ್ಯಾಸ್ ಮಾಡಿ ಕಮೆಂಟ್ ಹಾಕಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಲು. ಆರ್ಟಿಕಲ್ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ. ಆರ್ಟಿಕಲ್ 3 ಎ ಅಂದ 3ರಲ್ಲಿ 1 ಬರಬೇಕು. ನೋಡಿ, ಮುಳ್ಳಯ್ಯನಗಿರಿ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಇಲ್ಲಿ ಏನು ಬರಬೇಕು? ದ ಬರಬೇಕು. ಯಾಕೆ? ಇಲ್ಲಿ ಹೈಯೆಸ್ಟ್ ಅಂತ ಇದೆ. ಯಾವಾಗಲೂ ST ಫಾರ್ಮ್ದ ಎಂಡ್ ಆಗಿ ವರ್ಡ್ಸ್ಗಳಿಗೆ ನಾವು ದನ ಬಳಸಬೇಕು. ಫಾರ್ ಎಕ್ಸಾಂಪಲ್ ಹೈಯೆಸ್ಟು, ಲಾಂಗೆಸ್ಟು, ಇವಕ್ಕೆಲ್ಲ ದನ ಬಳಸ್ತೀವಿ. ಲಾಸ್ಟಿಗೆ ST ಫಾರ್ಮ್ದ ಎಂಡ್ ಆಗುವಂಥ ಸೆಂಟೆನ್ಸು. ಓಕೆ, ಟಾಲೆಸ್ಟು, ಇವಕ್ಕೆಲ್ಲ ದನ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 3rd ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. 2 ಮಾರ್ಕ್ಸ್ 3 ಕ್ವಶನ್ಸು, ಟೋಟಲಾಗಿ 6 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 5, ಹೌ ಡು ಯು ಸೇ ದ್ಯಾಟ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎ ವಾರಿಯಸ್ ರೀಡರ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿ ವರ್ಷ SLC ಅನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾನೆ ಇದ್ದಾರೆ. ಅನ್ಯುವಲ್ ಆಗಿರಲಿ, FA ಆಗಿರಲಿ, ಅರ್ಧ ವರ್ಷಕ್ಕಾಗಿರಲಿ ಕೇಳ್ತಾನೆ ಇದ್ದಾರೆ. ಚೆನ್ನಾಗಿ ಓದ್ಕೊಂಡೋಗಿ ರಿಪೀಟ್ ಆಗ್ಬೋದು FA ಎಕ್ಸಾಮ್ಗೆ. ನೋಡಿ ಆನ್ಸರ್ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಎ insatiable thirst for books. He bought books curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 boxes. ಇಷ್ಟು ಬರ್ತದೆ, ನಿಮಗೆ 2 ಮಾರ್ಕ್ಸ್ನ ಕೊಡ್ತಾರೆ. ಕ್ವಶನ್ ನಂಬರ್ 6 ನೋಡಿ, ಡಾನ್ ಎನ್ಸೆಲ್ವ್ ವಾಸ್ ಎ ಜನರಸ್ ಮ್ಯಾನ್. ಜಸ್ಟಿಫೈ. ಆನ್ಸರ್ ನೋಡಿ, ಆಫ್ಟರ್ ದ ಸರ್ವೆ the Americans found that
Land was more than 8 acres. They offered double the amount for the land. Anselmo rejected the offer and stuck to his words. This shows that he was man of principle. Question number 7. What make you think that Dicky Dolma's life as a girl was sorrowful? So ಇಲ್ಲಿ ಆನ್ಸರ್ ನೋಡಿ, ಡಿಕ್ಕಿ ಡೋಲ್ಮಾ ಲಾಸ್ಟ್ ಮದರ್ ವೆನ್ ಶಿ ವಾಸ್ 11. ಶಿ ಲಾಸ್ಟ್ ಎಲ್ಡರ್ ಬ್ರದರ್ ಆಲ್ಸೋ. ಅವರು ಅವ್ರ ಮದರ್ನ ಕಳ್ಕೊತಾರೆ ಮತ್ತು ಎಲ್ಡರ್ ಬ್ರದರ್ನ ಕಳ್ಕೊತಾರೆ. ಇವೆರಡು ಪಾಯಿಂಟ್ ಬರ್ತಾರೆ, ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಮೇನು ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸ್ ಈಚು. 3 ಮಾರ್ಕ್ಸ್ ಒಂದು ಕ್ವಶನು, ಟೋಟಲಾಗಿ 3 ಮಾರ್ಕ್ಸು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ನೋಡಿ, ಕ್ವಶನ್ ನಂಬರ್ 9. ರೈಟ್ ಎ ಬ್ರೀಫ್ ಸಮ್ಮರಿ ಆಫ್ ದ ಪೊಯಮ್ ಐ ಆಮ್ ದ ಲ್ಯಾಂಡು. ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಯಾವುದೇ SLC ಕ್ವಶನ್ ಬರ್ ತೊಗೊಳ್ಳಿ, ನೀವು ಆನ್ಯುವಲ್ ಎಕ್ಸಾಮ್ ಯಾವುದೇ ತೊಗೊಳ್ಳಿ, ಕಳೆದ 5 ವರ್ಷಗಳಿಂದ ಐ ಆಮ್ ದ ಲ್ಯಾಂಡ್ ಸಮರಿ ಮತ್ತು ಗ್ರ್ಯಾಂಡ್ ಕ್ಲಾಸ್ ಸಮರಿ ಕೇಳ್ತಾನೆ ಇದ್ದಾರೆ. ಅದರಿಂದ ಈ ವರ್ಷ ಕೂಡ ಇನ್ನು ಮುಂದೆ FA ಟೆಸ್ಟ್ಗೆ ಐ ಆಮ್ ದ ಲ್ಯಾಂಡು ಕೇಳ್ತಾರೆ. ನೋಡ್ಕೊಂಡು ಹೋಗಿ ಸಮರಿ ನೋಡ್ಕೊಳ್ಳಿ. ಓಕೆ, ಆಲ್ಮೋಸ್ಟ್ ನಮಗೆ 3 ಮಾರ್ಕ್ಸ್ಗೆಲ್ಲ 4 ಮಾರ್ಕ್ಸ್ಗೆ ಸಮರಿನೇ ಕೇಳ್ತಾರೆ. ಚೆನ್ನಾಗಿ ಸಮರಿ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೋಬೋದು, ಅಥವಾ ನಿಮ್ಮ ಬುಕ್ಕಲ್ಲಿ ಅದನ್ನು ಓದ್ಕೊಳ್ಳಿ. ಆನ್ಸರ್ ನೋಡಿ, ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮೆರಿನಾ ಡಿ ಬೆಲ್ಗೆಂಟಾ. In this poem, the poet depicts the Mother Earth as the speaker. Mother Earth tells that she waits with patience when people claim that the land belongs to them. They occupy the land, plow, plant trees, grow fruit and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which suffocates like chains in her neck. But Mother Earth mocks at the people's behavior with a tone of self-assertion. ನೆಕ್ಸ್ಟ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನು. ಇಲ್ಲಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ವಿಷನ್ ಆಫ್ ಪೊಯೆಟ್ ವಿಕ್ರು ಗೋಕಾಕ್ ಅಬೌಟ್ ಹಿಸ್ ಮದರ್ಲ್ಯಾಂಡ್. ಈ ಮದರ್ಲ್ಯಾಂಡ್ ಬಗ್ಗೆ ಕೇಳಿದ್ದಾರೆ. ಸೊ ಮೇಲಿನ ಕ್ವಶನ್ನು ಯಾವುದು, ಇದು ಐ ಆಮ್ ದ ಲ್ಯಾಂಡ್. ಈ 4 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ ಕ್ವಶನ್ನು, ಡಿಸ್ಕ್ರೈಬ್ ದ ವಿಷನ್ ಆಫ್ ವಿಕ್ರು ಗೋಕಾಕ್ ಅಬೌಟ್ ಹಿಸ್ ಮದರ್ಲ್ಯಾಂಡ್. ಸೊ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಓಕೆ, ನೋಡೋಣ ಆನ್ಸರು. ಆಫ್ಟರ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೊಯೆಟ್ ವಿಕ್ರು ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ ಅಬೌಟ್ ವಾಟ್ ಟು ಇನ್ಕ್ಲೂಡ್ ಇನ್ ಹೀಸ್ ಸಾಂಗ್, ದ ಮದರ್ ಗೇವ್ ಹಿಮ್ ಎ ಬ್ಯೂಟಿಫುಲ್ ವಿಷನ್ ಆಫ್ ದ ಫ್ಯೂಚರ್ ಆಫ್ ಇಂಡಿಯಾ. ಇನ್ ದ ವಿಷನ್, ಮದರ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಇನ್ ಬ್ಲೂ ಸ್ಕೈ, ಫ್ರಿಲ್ಡ್ ವಿತ್ ದ ವೇವ್ಸ್ ಆಫ್ ದ ಮಿಲ್ಕಿ ವೈಟ್ ಓಷನ್. ಶಿ ವಾಸ್ ಸಿಟ್ಟಿಂಗ್ ಆನ್ ದ ಶೈನಿಂಗ್ ವೇವ್ಸ್ ಆ್ಯಂಡ್ ವಾಸ್ ರೈಟಿಂಗ್ ಇನ್ ದ ಬುಕ್ ಆಫ್ ಮಾರೋ. She revealed how she had cancelled the sorrow of the people. She showed that India's future was clear and bright. ಸೊ ಇಷ್ಟೇ ಬರಬೇಕಂತ ಏನಿಲ್ಲ, ಇನ್ನೂ ಜಾಸ್ತಿ ಬರೀರಿ. ಯಾಕಂದರೆ ನಾನು ಶಾರ್ಟಾಗಿ ಕೊಟ್ಟಿದ್ದೀನಿ. ನಿಮ್ಮ ಬುಕ್ ಸಮೀರ್ ನೋಡ್ಕೊಳ್ಳಿ, ಸಮೀರ್ ನೋಡ್ಕೊಂಡು ಜಾಸ್ತಿನೇ ಬರೀಬೇಕು. ಓಕೆ, ನೆಕ್ಸ್ಟು ಗಿವೆನ್ ಬಿಲೋ ಇಸ್ ದ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವೆನ್ ಬಿಲೋ. 3 ಮಾರ್ಕ್ಸ್ಗೆ ಪ್ರೊಫೈಲ್ ರೈಟಿಂಗ್ ಕೇಳಿದ್ದಾರೆ. ಕೇಳ್ಬೋದು, ನಿಮ್ಮ ಇಂಗ್ಲೀಷ್ ಟೀಚರ್ನ ಕೇಳಿ, ಅವ್ರು ಹೇಳ್ಬೋದು ನಿಮಗೆ ಪ್ರೊಫೈಲ್ ರೈಟಿಂಗ್ ಹಾಕಿದಾರ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಕೇಳ್ಬೋದು ಅನ್ಕೋತೀನಿ. ಓಕೆ, ನೇಮ್ ಕೊಟ್ಟಿರ್ತಾರೆ, ಹೈಟ್ ಆ್ಯಂಡ್ ವೇಟು, ಕ್ವಾಲಿಫಿಕೇಷನ್, ಆಕ್ಯುಪೇಷನು, ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ, ಹಾಬೀಸು, ಅಚೀವ್ಮೆಂಟ್ಸು ಇಷ್ಟೇ ಕೊಟ್ಟಿರ್ತಾರೆ. ಅಥವಾ ಇನ್ನೊಂದು 2 ಪಾಯಿಂಟ್ಸು ಜಾಸ್ತಿ ಕೊಟ್ಟಿರ್ಬೋದು. ನೋಡಿ, ಯಾವುದೇ ಕಾರಣಕ್ಕೂ ನೀವು ಪ್ರೊಫೈಲ್ ರೈಟಿಂಗ್ ಬಿಟ್ಟು ಬರೋ ಹಾಗಿಲ್ಲ. ಯಾಕಂದರೆ ತುಂಬಾ ಈಸಿ ಇದು. ನೋಡಿ, ಅಲ್ಲಿ ಮೇಲೆ ಕೊಟ್ಟಿರ್ತಾರಲ್ಲ, ಅದನ್ನೇ ನಾವು ಸೆಂಟೆನ್ಸಲ್ಲಿ ಬರಬೇಕು. ಸೆಂಟೆನ್ಸ್ನಲ್ಲಿ ಅಂದರೆ ಯಾವ ರೀತಿ, ಸಿಂಗುಲರ್ ಇದ್ದರೆ ಈಸನ್ನು ಬಳಸಬೇಕು, ಪ್ಲೂರಲ್ ಇದ್ದರೆ ಆರ್ನ ಬಳಸಬೇಕು. ಇಷ್ಟೇ ಸಿಂಪಲ್ಲು. ಓಕೆನಾ. ಮತ್ತು ಅವ್ರ ಹೆಸರ ಬದಲಾಗಿ ಹಿ ಆರ್ ಶೀನ ಬಳಸಬೇಕು. ಅಷ್ಟೊಂದು ಟಫ್ ಇರೋದಿಲ್ಲ, ಇದು ತುಂಬಾ ಈಸಿ ಇದೆ. ನೋಡ್ಕೊಳ್ಳಿ, 1 ಇಲ್ಲ 2 ಸಲ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಓಕೆನಾ. ಯಾವುದಕ್ಕೆ ಬಿಡೋಕೋಬೇಡಿ, ನಿಮಗೆ ಎಷ್ಟು ಬರ್ತದೆ ಅಷ್ಟು ಬರೋದು ಬನ್ನಿ. ಆಲ್ಮೋಸ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಜಸ್ಟು ಪ್ಯಾರಾಪಲ್ಲಿ ಬರಬೇಕು. ಯಾಕೆ ಹೇಳ್ತಿದ್ದೆ ಅಂದರೆ ತುಂಬ ಜನ ಬಿಟ್ಟು ಬರ್ತಾರೆ, ತುಂಬಾ ಈಸಿ ಕ್ವಶನ್ ಬಿಟ್ಟು ಬರ್ತಾರೆ. ಆ ರೀತಿ ಮಾಡ್ಕೋಬೇಡಿ, ನಿಮಗೆ ಎಷ್ಟು ಬರ್ತದೋ ಅಷ್ಟನ್ನ ಬರೋದು ಬನ್ನಿ. ಓಕೆನಾ. ನೋಡಿ ಆನ್ಸರ್ ನೋಡಿ, ಶ್ರೀಮತಿ ಸೌಮ್ಯ ಇನ್ 45 years old, ಹೇರ್ ಹೈಟ್ ಈಸ್ 5.2 feet ಆ್ಯಂಡ್ ವೇಟ್ ಈಸ್ 52 kilograms. ನೋಡಿ, ಇಷ್ಟೇ ಬರಬೇಕು. ಶ್ರೀಮತಿ ಸೌಮ್ಯ ಇಸ್ 45 years old. ಮೇಲೆ ಕೊಟ್ಟಿದ್ದಾರಲ್ವಾ, 45 years old ಇಷ್ಟೇ ಬರಬೇಕು. ಆಮೇಲೆ ಹೇರ್ ಹೈಟ್ ಈಸ್ ಬರೆಯುವುದು, ಹೈಟೇ ಬರೆಯುವುದು. ವೇಟ್ ಈಸ್ 5.2 feet, ಆಮೇಲೆ ವೇಟ್ ಈಸ್ 52 kilograms. ಎಲ್ಲ ಅಲ್ಲೇ ಇದೆಯಲ್ವಾ, ಅಷ್ಟೇ. ಶಿ ಹೋಲ್ಡ್ಸ್ ಆ್ಯನ್ MA ಇನ್ ಎಕನಾಮಿಕ್ಸ್ ಆ್ಯಂಡ್ ಅನೋದರ್ ಇನ್ ಮ್ಯೂಸಿಕ್. ಹೇರ್ ಪ್ಯಾಷನ್ ಫಾರ್ ಮ್ಯೂಸಿಕ್ ಆ್ಯಂಡ್ ಶಿ ಟೀಚಸ್ ಮ್ಯೂಸಿಕ್ ಫಾರ್ ಚಿಲ್ಡ್ರನ್ ಆಫ್ ಆಲ್ ಏಜಸ್. ಸೊ ಪೇಂಟಿಂಗ್ ಆ್ಯಂಡ್ ಡಾಲ್ ಮೇಕಿಂಗ್ ಆರ್ ಹೇರ್ ಹಾಬೀಸ್. ಶಿ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. Her paintings are displayed in various exhibitions. She is very talented and her warm personality has earned admiration from her students. ಇಷ್ಟಾದರೆ ನಿಮ್ಮ ಒಂದು FA2ನ ಇಂಗ್ಲೀಷ್ ವಿಷಯದ ಒಂದು ಮಾಡಲ್ ಕ್ವಶನ್ ಮುಕ್ತ ಆಗ್ತದೆ. ಹೇಳೋಕ್ಕಾಗಲ್ಲ, ನಿಮಗೆ ಹೇಗೆ ಬರ್ತಂತ ಹೇಳೋಕ್ಕಾಗಲ್ಲ, ಆದರೆ ಇಂಪಾರ್ಟೆಂಟು. ಓಕೆನಾ. ನಿಮಗೆ ಅಷ್ಟು ಮೀರಿ
ಮೋಸ್ಟ್ ಇಂಪಾರ್ಟೆಂಟ್ ಬೇಕು ಅಂದರೆ ನಾನು ಹಾಕುವಂಥ FA2 ಎಕ್ಸಾಮ್ಗೆ ಒಂದು 2-3 ಸೆಟ್ ಕ್ವಶನ್ ಹಾಕಿರ್ತಾನೆ. ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಕಮೆಂಟ್ ಹಾಕಿ ಮತ್ತು ನಿಮಗೆ ಈ ಒಂದು ಕ್ವಶನ್ ಬಗ್ಗೆ ಅಥವಾ ಯಾವುದೇ ಕ್ವಶನ್ ಇರಲಿ ಡೌಟ್ ಇರಲಿ ಕಮೆಂಟ್ ಹಾಕಿ. ಕ್ವಶನ್ ಮಾತ್ರವಲ್ಲ, ನಿಮಗೆ ಯಾವುದೇ ಬೇರೆ ಕ್ವಶನ್ ಇರಬೇಕಾದ್ರೆ ಕಮೆಂಟ್ ಹಾಕಿ ಮತ್ತು ಈ ಒಂದು ಫ್ರೆಂಡ್ಸ್ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಕಳಿಸಿ ಅವರಿಗೆ ಹೆಲ್ಪ್ ಮಾಡಿ. ಓಕೆನಾ? ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.